ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವು ಮಸಾಲ ಪಾಪಡ್ ಮಾಡೋಣ. ತುಂಬಾ ಸಖತ್ತಾಗಿರುತ್ತೆ. ನಿಮಗೆ ಈಗ ಸಲ ಈಗ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಬೇಸಿಗೆವರೆಗೂ ಕೂಡ ಒಂದು ಸ್ವಲ್ಪ ಕೂಡ ಹುಳಾಗಲ್ಲ. ಅದೇ ರೀತಿ ಇರುತ್ತೆ ಉಳಿದ್ರೆ, ಯಾಕೆಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ. ನಾವಿಲ್ಲಿ 500 ಹಪ್ಪಳ ಮಾಡಿದ್ದೀವಿ, ಒಂದು 3-4 ತಿಂಗಳಲ್ಲೆಲ್ಲ ಖಾಲಿ ಆಗೋಗುತ್ತೆ. ಹಾಗಾಗಿ ನಿಮ್ಗೇನಾದರೂ ಈ ಟೇಸ್ಟ್ ಇಷ್ಟ ಆಯಿತು ಅಂದರೆ ಇನ್ನೂ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಳ್ಳಿ. ನಿಜವಾಗ್ಲೂ ಇಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನಾವು ಸ್ವಲ್ಪ ಮಸಾಲೆನ ಡಿಫ್ರೆಂಟಾಗಿ ಹಾಕಿ ಮಾಡ್ತಿದ್ದೀವಿ. ನಾರ್ಮಲ್ ಮಾಡೋ ರೀತಿ ಅಕ್ಕಿ ಮತ್ತು ಸಾಬೂದಾನ ಹಪ್ಪಳ ಅಲ್ಲ, ಇದು ಸ್ವಲ್ಪ ಮಸಾಲೆ ಬೇರೆ ಥರ ಇದೆ. ಇದು ತಿನ್ನೋದಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ. ನೀವೊಂದು ಪಾಪಡ್ ರೈಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ. ಅಥವಾ ಮಸಾಲ ಪಾಪಡ್ ಮಾಡ್ಕೊಂಡ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ದಪ್ಪವಾಗಿ ನಾನಿಲ್ಲಿ ಲಟ್ಟಿಸ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ನೀವು ದಪ್ಪ ತೆಳ ಯಾವ ರೀತಿ ಕೂಡ ನೀವು ಲಟ್ಟಿಸ್ಕೋಬಹುದು ಅಥವಾ ಪ್ರೆಸ್ ಮಾಡಿ ಒಣಗಿಸ್ಕೋಬೋದು. ನಾನಿಲ್ಲಿ 1 kg ಅಷ್ಟು ಆಲೂಗೆಡ್ಡೆನ ಸಿಪ್ಪೆ ತೆಗೆದು ತೊಳೆದಿಟ್ಕೊಂಡಿದ್ದೀನಿ. ಮೆಣಸಿನ ಪುಡಿ, ಚಕ್ಕೆ ಮತ್ತು ಜೀರಿಗೆ ಪುಡಿ, ಅಜ್ವಾಯಿನ, ಹಾಗೆ ಸ್ವಲ್ಪ ಹಿಂಗಿನ ಪುಡಿ, ಪಾಪಡ್ ಖಾರ, ಚಿಲ್ಲಿ ಫ್ಲೇಕ್ಸ್ ಇದೆ. ಇಲ್ಲಿ ಕರ್ಬೇವಿನ ಸೊಪ್ಪು, ಈರುಳ್ಳಿ ಒಂದು 4 ಗೆಡ್ಡೆಯಷ್ಟು ಅಥವಾ ಅರ್ಧ kg, ಬೆಳ್ಳುಳ್ಳಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಶುಂಠಿ, ಈ 2 ಪ್ಲೇಟು ಪೇಸ್ಟ್ಗಳನ್ನ ರುಬ್ಕೋಬೇಕಾಗತ್ತೆ. ಇಲ್ಲಿ ಸಾಬೂದಾನ 1 ಕಪ್ಪು, ದೋಸೆ ಅಕ್ಕಿ 1 ಕಪ್ಪನ್ನ ಮಿಲ್ಗಾಕಿ ಪುಡಿ ಮಾಡಿಸ್ಕೊಬಂದಿರೋಂಥ ಹಿಟ್ಟು ರೆಡಿ ಇದೆ. ನೀವು ಬರೀ ಅಕ್ಕಿ ಇಟ್ಟಿದ್ರೆ ಸಾಬೂದಾನನ ನೈಟ್ ನೆನೆ ಹಾಕ್ಬಿಟ್ಟು ಈ ಥರ ನೀರಿನಲ್ಲಿ ಕುದಿಸ್ಕೊಂಡು ನಂತರ ಎಲ್ಲ ಮಸಾಲೆನೂ ಹಾಕಿ ಕೂಡ ಮಾಡ್ಕೊಳ್ಬಹುದು. ಕಾಯ್ತಾ ಇರೋಂಥ ನೀರಿಗೆ, ಬಿಸಿ ಇಟ್ಟಿರೋಂಥ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಈಗ ಮಿಕ್ಸಿ ಜಾರಲ್ಲಿ ನಾವು ಏನೇನು ತೊಗೊಂಡಿದ್ವಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ಹಾಗೆ ತೊಳೆದಿಟ್ಟಿರೋಂಥ ಆಲೂಗೆಡ್ಡೆ, ಹಸಿಮೆಣಸಿನಕಾಯಿ ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಇಲ್ಲಿ ಆಲೂಗೆಡ್ಡೆ ಏನಾದರೂ ಸರಿಯಾಗಿ ಪೇಸ್ಟ್ ಆಗಿಲ್ಲ ಅಂದರೆ ದಪ್ಪ ಪೀಸ್ ಇದ್ದರೆ ಸ್ವಲ್ಪ ಸಮಯ ತೊಗೊಳ್ಳೋದಷ್ಟೇ, ಏನೂ ಆಗೋದಿಲ್ಲ. ನೀವು ಪೇಸ್ಟ್ ಮಾಡಿ ಪ್ಯೂರಿ ಮಾಡಿ ಹಾಕೋದ್ರಿಂದ ನಿಮ್ಗೊಂದು 5 ನಿಮಿಷದಲ್ಲೆಲ್ಲ ಮಸಾಲೆ ಕುದ್ಬಿಡುತ್ತೆ. ಹಾಗಾಗಿ ನೀವು ಇದನ್ನು ಸ್ವಲ್ಪ ನೋಡಿಕೊಂಡು ತುಂಬ ದಪ್ಪ ಪೀಸ್ ಇದ್ದರೆ ಇನ್ನೊಂದು ಸಲ ಪೀಸ್ಗಳನ್ನು ಎತ್ತಿ ಮತ್ತೆ ಮಿಕ್ಸಿಗೆ ಹಾಕ್ಕೊಳ್ಳಿ. ನಾನು ಮೊದಲು ಕಾಯಬೇಕಾದ್ರೆ ನೀರು ಕ್ವಾಂಟಿಟಿ ಸ್ವಲ್ಪ ಕಡಿಮೆನೇ ಇಟ್ಟಿದ್ದೆ. ಯಾಕೆಂದರೆ ನಾವು ರುಬ್ಬಿರೋಂಥ ಪೇಸ್ಟ್ ಹಾಕ್ತೀವಿ, ಮಿಕ್ಸಿ ಜಾರೆಲ್ಲ ತೊಳೆದು ನೀರು ಹಾಕ್ಕೊಳ್ತೀವಿ. ಹಾಗಾಗಿ ನೀರಿನ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ, ಆಗ ಹಪ್ಪಳದ ಕ್ವಾಂಟಿಟಿ ಕೂಡ ಜಾಸ್ತಿ ಆಗುತ್ತೆ. ನಾವು ಆ ನೀರಿಗೆ ತಕ್ಕಂತೆ ಉಪ್ಪು, ಖಾರ, ಮಸಾಲೆ ಎಲ್ಲ ತೊಗೋಬೇಕಾಗತ್ತೆ. ಈಗ ಚೆನ್ನಾಗಿ ಕುದೀತಿದೆ, ಹಸಿ ವಾಸನೆ ಹೋಗೋಕ್ಕೆ ಒಂದು 5 ನಿಮಿಷ ಕುದಿಸ್ಕೊಳ್ಳಿ. ನಂತರ ನಾವು ಪ್ಲೇಟಲ್ಲಿ ತೊಗೊಂಡಿರೋಂಥ ಮಸಾಲೆ ಏನೇನಿತ್ತು, ಜೀರಿಗೆ ಪುಡಿ, ಚಕ್ಕೆ ಮತ್ತು ಮೆಣಸಿನ ಪುಡಿ, ಹಿಂಗು ಅದೆಲ್ಲನೂ ಹಾಕ್ಕೊಂಡು ಬಿಳಿ ಎಳ್ಳು ಕೂಡ ಹಾಕ್ಕೊಳ್ಳಿ. ಪಾಪಡ್ ಖಾರ ಹಾಕಿರೋದ್ರಿಂದ ನಮಗೆ ಇಲ್ಲಿ ಸೋಡಾ ಅವಶ್ಯಕತೆ ಇಲ್ಲ. ಪಾಪಡ್ ಖಾರ ಒಂದೇ ನಾವು ಹೊರಗಡೆಯಿಂದ ತಂದಿರೋಂಥದ್ದು. ಪಾಪಡ್ ಖಾರ ಇಲ್ಲ ಅಂದರೆ ಸೋಡಾ ಕೂಡ ಹಾಕ್ಕೊಳ್ಬಹುದು. ಹಾಕ್ಕೊಂಡು ಈ ರೀತಿ ಅದು ಒಂದು 2 ನಿಮಿಷ ಕುದ್ಮೇಲೆ ಟೇಸ್ಟ್ ನೋಡಿ. ಉಪ್ಪು ಆದಷ್ಟು ಕಡಿಮೆನೇ ಬಳಸಿ, ಬಿಸಿಲಲ್ಲಿ ಒಣಗೋದ್ರಿಂದ ಉಪ್ಪು ಜಾಸ್ತಿ ಬೇಕಾಗಲ್ಲ ಹಪ್ಪಳಕ್ಕೆ. ನೀರಿನ ಕ್ವಾಂಟಿಟಿಗೆ ಉಪ್ಪು ಹಾಕಬೇಡಿ, ಸ್ವಲ್ಪ ನೀರಿನ ಕ್ವಾಂಟಿಟಿಗಿಂತ ಕಡಿಮೆ ಉಪ್ಪಿಡಲಿ. ಹಾಕ್ಕೊಂಡು ಚೆನ್ನಾಗಿ ಅಕ್ಕಿ ಹಿಟ್ಟು ಮತ್ತು ಸಾಬೂದಾನ ಹಿಟ್ಟಿದ್ದಲ್ಲ ಅದನ್ನು ಹಾಕ್ಕೊಂಡು ಮುದ್ದೆ ಮಾಡ್ಕೊಳ್ಳೋಣ. ತುಂಬ ಒಂದು 10 ನಿಮಿಷಕ್ಕೆಲ್ಲ ಮುದ್ದೆ ರೆಡಿ ಆಗುತ್ತೆ. ಚೆನ್ನಾಗಿ ರುಬ್ಬಿ ಪೇಸ್ಟ್ ಹಾಕ್ಬಿಟ್ವಿ ಅಂದರೆ ತುಂಬ ಟೈಮ್ ತೊಗೊಳ್ಳಲ್ಲ. ನೀವು ಅಕ್ಕಿ ಹಿಟ್ಟು ಹಾಕೋಕ್ಕಿಂತ ಮುಂಚೆ ಟೇಸ್ಟ್ ನೋಡಿ. ನಮಗೆ ಇದು ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಒಂದು ದೊಣ್ಣೆನಲ್ಲಿ ತಿರುಗೋದಕ್ಕೆ ಆಗ್ತಾಯಿಲ್ಲ. ಹಾಗೆ ಈ ದೊಣ್ಣೆ ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು ಹಿಟ್ಟನ್ನ ಮುದ್ದೆ ಕೋಲನ್ನ ಹೊರಗಡೆ ತೆಗೆದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 5-6 ನಿಮಿಷದಷ್ಟು ಇದನ್ನು ಬೇಯಿಸ್ಕೊಳ್ತೀವಿ ಮೀಡಿಯಮ್ ಫ್ಲೇಮ್ನಲ್ಲಿ. ಸ್ವಲ್ಪ ಕ್ವಾಂಟಿಟಿ ಇದೆ ಅಂದರೆ ಸಿಮ್ಮಲ್ಲಿ ಬೇಯಿಸ್ಕೊಳ್ಳಿ. ಈಗ ಮತ್ತೆ ಪ್ಲೇಟ್ ತೆಗೆದುಬಿಟ್ಟು ಮತ್ತು ನಾವೆಲ್ಲೂ ನೀರು ಹಾಕಲ್ಲ. ನಿಮಗೆ ಮುದ್ದೆ ತೆಳು ಅನಿಸಿದ್ರೆ ಇನ್ನು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೋದು. ಅಕಸ್ಮಾತ್ ಗೊತ್ತಾಗದೆ ಮುದ್ದೆ ಹಿಟ್ಟು ಜಾಸ್ತಿ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ಬಿಸಿನೀರನ್ನ ಕಾಯಿಸಿ ಹಾಕ್ಕೊಳ್ಳಿ, ತಣ್ಣೀರನ್ನ ಹಾಕಕ್ಕೆ ಹೋಗಬೇಡಿ. ಈ ರೀತಿ ಮಾಡಿಕೊಂಡು ಬಿಸಿನೀರು ಹಾಕಿದ್ರೆ ಒಂಚೂರು ಉಪ್ಪು ಬೇಕಾ ನೋಡಿಕೊಂಡು ಟೇಸ್ಟಿಗೆ ತಕ್ಕಷ್ಟು ಹೆಚ್ಚಿಸ್ಕೊಂಡು ಮಾಡ್ಕೊಳ್ಳಿ. ನಾವಿಲ್ಲಿ 2 ದೊಣ್ಣೆಲಿ ತಿರುಗ್ತಾ ಇದ್ದೀವಿ, ಜಾಸ್ತಿ ಕ್ವಾಂಟಿಟಿ ಇರೋದ್ರಿಂದ 2 ದೊಣ್ಣೆನೇ ತುಂಬ ಈಸಿ. 8 ಮರಕ್ಕೆ ಥರ ಹಿಟ್ಕೊಂಡೋದನ್ನು ತಿರುಗೋದ್ರಿಂದ ಕೈ ಕೂಡ ನೋವು ಬರೋದಿಲ್ಲ. ಎಷ್ಟು ಮುದ್ದೆ ಬೇಕಾದ್ರೂ ಮಾಡ್ಕೊಳ್ಬಹುದು. ಒಂದೇ ದೊಣ್ಣೆಲಿ ಮಾಡ್ತೀವಿ ಅಂದರೆ ಚೆನ್ನಾಗಿ ಜಡ್ದಿ ಮಾಡಬೇಕು. ಪಾತ್ರೆ ಈ ಥರ ಅಗಲವಾಗಿದೆ, ಜಡಿಯೋದಕ್ಕೆ ಕಷ್ಟ ಆಗುತ್ತೆ. ಈ ತಪ್ಪಲೆ ಥರ ಇದ್ದರೆ ಅದರಲ್ಲಿ ಜಡಿಯೋದಕ್ಕೆ ತುಂಬ ಈಸಿ ಆಗುತ್ತೆ. ಮುದ್ದೆ ಪಾತ್ರೆ ಥರ ಇದ್ದರೆ ನಾವು ದಬ್ರಲ್ಲಿ ಮಾಡ್ತಾರಿಂದ 2 ದೊಣ್ಣೆ ಬೆಸ್ಟ್ ಅಂತ ನನಗನ್ಸುತ್ತೆ. ಅದು 2 ದೊಣ್ಣೆಲಿ ತಿರುಗಿ ನಂತರ ಪ್ಲೇಟ್ ಮುಚ್ಚಿ ಮತ್ತೆ ಒಂದು 7-8 ನಿಮಿಷದಷ್ಟು ಬೇಯಿಸ್ಕೊಂಡಿದ್ವಿ. ನೋಡಿ ಎಷ್ಟು ಹೊಗೆ ಹೋಗ್ತಿದೆ. ಆನಂತರ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಈ ರೀತಿ ಹಾಕ್ಕೊಂಡು, ಜಾಸ್ತಿ ಕ್ವಾಂಟಿಟಿ ಇರೋದ್ರಿಂದ ನಾವು ಕೈನಲ್ಲಿ ಮಿದ್ದೋದಕ್ಕೆ ಲೇಟ್ ಆಗುತ್ತೆ ಅಂತೇಳಿ ಈ ರೀತಿ ಒಂದು ಕವರ್ನೆಲ್ಲ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಬಿಸಿ ಇದ್ದಾಗಲೇ ನಾದ್ಕೋಬೇಕು. ನಾದೋದ್ರಿಂದ ಗಂಟು ಕೂಡ ಒಂದೂ ಆಗಿಲ್ಲ. ನಾವು ಮಾಡೋ ಪ್ರೊಸೀಜರಲ್ಲಿ ಮುದ್ದೆ ಮಾಡಬೇಕಾದ್ರೆ ಗೊತ್ತಾಗುತ್ತೆ. ಅಕ್ಕಿ ಹಿಟ್ಟು ಸಾಮಾನ್ಯ ಗಂಟು ಆಗೋದಿಲ್ಲ. ಎಣ್ಣೆ ಕೂಡ ಎಲ್ಲೂ ಹಾಕೋದು ಬೇಡ ನೀವು. ಮತ್ತೆ ನೀರು ಕೂಡ ನೀವು ಸೋಗ್ಸೋದು ಬೇಡ. ನೀವು ಈಗ ಹಿಟ್ಟನ್ನು ಚೆನ್ನಾಗಿ ಬೆಂದಿಲ್ಲ ಮುದ್ದೆ ಅಂತ ಅಂದರೆ ನಿಮ್ಗೆ ಈ ರೀತಿ ಮಾಡಬೇಕಾದ್ರೆ ನಾದಬೇಕಾದ್ರೆ ಆ ಕವರ್ಗೆ ಅಥವಾ ಏನು ತೊಗೊಂಡಿರ್ತೀರಿ ಪ್ಲಾಸ್ಟಿಕ್ ಇರೋದಕ್ಕೆ ಅದು ಎಲ್ಲ ಅಂಟ್ಕೊಳ್ಳುತ್ತೆ. ಇಲ್ಲಿ ಸ್ವಲ್ಪ ಕೂಡ ಅಂಟಿಲ್ಲ ನೋಡಿ. ನಾವು ಎಣ್ಣೆನೂ ಹಾಕಿಲ್ಲ, ಎಕ್ಸ್ಟ್ರಾ ನೀರು ಹಾಕಿಲ್ಲ. ಮುದ್ದೆನ ಸ್ವಲ್ಪ ಗಟ್ಟಿಯಾಗಿಯೇ ಬೇಯಿಸ್ಕೋಬೇಕಾಗುತ್ತೆ. ಬೇಯಿಸ್ಕೊಂಡು ಚೆನ್ನಾಗಿ ಈ ರೀತಿ ದೊಣ್ಣೆನಲ್ಲಿ ಚೆನ್ನಾಗಿ ನಾವು ನಾದಿರೋದ್ರಿಂದ ಈ ರೀತಿ ಮಾಡಿಕೊಂಡು ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೊಂಡು ಹಾಟ್ ಬಾಕ್ಸಲ್ಲಿ ಇಟ್ಕೊಳ್ಳಿ. ಪಾತ್ರೆಯಲ್ಲಿರೋ ಹಿಟ್ಟು ಹಾಗೆ ಬಿಸಿಯಾಗಿರಲಿ, ಬೇಕಾದಾಗ ಈ ರೀತಿ ಮಿತ್ಕೊಂಡು ಮಾಡ್ಕೊಳ್ಬೋದು. ಈ ರೀತಿ ಯಾವ ಸೈಜ್ ಬೇಕೋ ಆ ಸೈಜನ್ನು ಉಂಡೆಗಳನ್ನ ಮಾಡಿ ಹಾಕೊಳ್ಳೋಣ. ಉಂಡೆ ಏನು ನೈಸ್ ಮಾಡಬೇಕಂತ ಏನಿಲ್ಲ, ಯಾಕೆಂದರೆ ನಾವು ಪ್ರೆಸ್ ಮಾಡೋಷ್ಟರಲ್ಲಿ ಅದು ನೀಟಾಗಿ ರೌಂಡ್ ಶೇಪ್ ಬರುತ್ತೆ. ಈ ರೀತಿ ಪ್ರೆಸ್ ಮಾಡೋದ್ರಿಂದ ಸ್ಟಾರ್ಟಿಂಗ್ ಮಾಡುವಾಗ
ಕವರ್ಗೆ ಒಂದೇ ಒಂದು ಬೆರಳಲ್ಲಿ ಜಸ್ಟ್ ಒಂದು 2 ಡ್ರಾಪಷ್ಟು ಅಷ್ಟೇ ಎಣ್ಣೆ ಹಾಕ್ಕೊಳ್ಳಿ. ಆ ಎಣ್ಣೆ ಹಾಕಿರೋಂಥ ಹಪ್ಪಳಗಳನ್ನ ಸಪ್ರೇಟಾಗಿ ಹಾಕ್ಕೊಳ್ಳಿ. ಸ್ಟಾರ್ಟಿಂಗ್ ಮಾಡ್ತಿರಲ್ಲ ಒಂದು 3-4 ಹಪ್ಪಳನ, ಯಾಕೆಂದರೆ ಎಣ್ಣೆ ಹಾಕಿರೋದಿಟ್ಟರೆ ಚುಂಗ್ ಬರುತ್ತೆ, ಬೇರೆ ಹಪ್ಪಳಗಳು ಹಾಳಾಗಬಾರ್ದು. ಹಾಗಾಗಿ ಒಂದು ಚೆನ್ನಾಗಿರೋ ಕಾಟನ್ ಸೀರೆ ತೊಗೊಂಡ್ಬೇಡಿ, ಆದಷ್ಟು ಪಾಲಿಸ್ಟರ್ ಸ್ಯಾರಿಗಳ ಥರದ್ದು ತೊಗೊಳ್ಳಿ. ಕಾಟನ್ ಸ್ಯಾರಿನಲ್ಲಿ ನೂಲೆಲ್ಲ ಅಂಟ್ಕೊಳ್ಳೋ ಚಾನ್ಸ್ ಇರುತ್ತೆ ಹಪ್ಪಳಗೆ. ಹಪ್ಪಳ ಬಿಸಿ ಇರುತ್ತೆ, ಹಸಿ ಇರುತ್ತೆ, ಹಾಗಾಗಿ ಪಾಲಿಸ್ಟರ್ ಸ್ಯಾರಿಗಳು ವಾಶ್ ಮಾಡಿ ನೀಟಾಗಿ ತೊಗೊಳ್ಳಿ. ನಂತರ ನಾವು ಮುದ್ದೆ ಚೆನ್ನಾಗಿ ಬೇಯಿಸಿ ಗಟ್ಟಿಯಾಗಿ ನಾದ್ಕೊಂಡ್ವಿ ಅಂದರೆ 1 ಡ್ರಾಪ್ ಎಣ್ಣೆ ಕೂಡ ಬೇಡ. ಎಣ್ಣೆ ಹಾಕಿದ್ರೆ ಚುಂಗ್ ಬರುತ್ತೆ. ಹಾಗಾಗಿ ಹಪ್ಪಳನ ವರ್ಷ ತನಕ ಸ್ಟೋರ್ ಮಾಡಬೇಕು ಅನ್ನೋದಾದರೆ ಸ್ಟಾರ್ಟಿಂಗ್ ಏನು ಒಂದು 4-5 ಹಪ್ಪಳ ಇರುತ್ತೆ ಎಣ್ಣೆ ಹಾಕಿ ಮಾಡಿದಾಗ ಆ ಹಪ್ಪಳನೆಲ್ಲ ಸಪ್ರೇಟಾಗಿ ಮೊದಲೇ ತೊಗೊಂಡು ಫ್ರೈ ಮಾಡ್ಕೊಬೇಡಿ. ಬೇರೆ ಹಪ್ಪಳನ ಒಣಗಿಸಿ ನೀವು ಅದನ್ನು ಚೆನ್ನಾಗಿ ಸ್ಟೋರ್ ಮಾಡ್ಕೊಳ್ಬೋದು. ಇದನ್ನು ನಾವು ಬಿಸಿಲಲ್ಲಿ ಹಾಕಬೇಕಂತೇನಿಲ್ಲ, ಜಸ್ಟ್ ಬಿಸಿಲಲ್ಲಿ 1 ಗಂಟೆ ಹಾಕಿದ್ರೆ ಸಾಕು. ಈಗ ಎಲ್ಲ ಮಾಡಿಬಿಟ್ಟು ಫ್ಯಾನ್ ಕೆಳಗಡೆ ಗಾಳಿನಲ್ಲಿ ಮನೆಯಲ್ಲೇ ಹಾರಾಕ್ತಾ ಇದ್ದೀವಿ. 1 ಡೇ ಫುಲ್ಲು ಮನೆಯಲ್ಲೇ ಇರಲಿ. ಇದು ಸಂಜೆ ಅಷ್ಟೊತ್ತಿಗೆ ಬೇಕಾದ್ರೆ ಉಲ್ಟಾ ಸೀದಾ ಮಾಡ್ಕೊಳ್ಳಿ. ಇಲ್ಲಿ ಇದೇ ಥರದ್ದು 2 ಸ್ಯಾರಿ ಆಗಿದ್ದಾವೆ ಹಪ್ಪಳಗಳು. ನಾವು ಇಷ್ಟೇ ವಿಡಿಯೋ ಮಾಡೋಕ್ಕಾಗಿದ್ದು ನಾನು. ಇದನ್ನು ಎಲ್ಲ ನೋಡಿ ಫ್ಯಾನ್ಗಳಿಗೆ ಯಾವ ರೀತಿ ಇದ್ದಿದೆ. ಇದನ್ನು ಜಸ್ಟ್ ಉಲ್ಟಾ ಮಾಡಿ ಹಾಕಿದ್ರೆ ಆಯಿತು. ಒಂದ್ಸಲ ಬೆಳಗ್ಗೆ ಮಾಡಿಬಿಟ್ರೆ ಸಂಜೆ ಒಂದ್ಸಲ ಉಲ್ಟಾ ಸೀದಾ ಮಾಡಿದ್ರೆ ಬೆಳಗ್ಗೆಗೆ ತೊಗೊಂಡೋಗಿ ಅರ್ಧ ಗಂಟೆ ಅಷ್ಟೇ ಬಿಸಿಲಲ್ಲಿ ಹಾಕಿದ್ರು ಸಾಕು. ಅಥವಾ 1 ಗಂಟೆ ಈಗಿರೋ ಬಿಸಿಲಿಗೆ ಅರ್ಧ ಗಂಟೆ ಸಾಕು. ಸುಮ್ಮನೆ ಅದೇ ಸೀರೆ ತೊಗೊಂಡೋಗಿ ಬಿಸಿಲಿಗೆ ಇಟ್ಬಿಟ್ಟು ಮೇಲೆ ಮುಚ್ಚಿಬಿಟ್ಟು ಬಂದುಬಿಡಿ. 1 ಗಂಟೆ ಬಿಸಿ ಆದ ನಂತರ ತೊಗೊಂಡು ಬಂದು ನೀಟಾಗಿ ಸ್ಟೋರ್ ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ. ನಂತರ ಹಪ್ಪಳ ಕರಿವಾಗ ನೋಡಿ ಒಂದು ಸಣ್ಣ ಪೀಸ್ ಹಾಕಿದ್ದೀನಿ. ಆಲೂಗೆಡ್ಡೆ ಎಲ್ಲ ಹಾಕಿರೋದ್ರಿಂದ ಒಂದು ಹಪ್ಪಳ 3 ಅದು 3 ಪಟ್ಟು ಅಥವಾ 3 ಪಟ್ಟಷ್ಟು ಜಾಸ್ತಿ ಆಗುತ್ತೆ. ಜಸ್ಟ್ ಒಂದೇ ಸಲ ಫ್ರೈ ಮಾಡಿ, ಒಂದೇ ಕಡೆ ಫ್ರೈ ಮಾಡಿ ಸಾಕು. ಹಪ್ಪಳನ ಪ್ರೆಸ್ ಮಾಡೋದ್ರಿಂದ ಬಿಸಿ ಎಣ್ಣೆ ಇರೋದ್ರಿಂದ 2 ಸೈಡು ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ ಜಸ್ಟ್ ಈ ಥರ ಮಾಡಿದ್ರೆ ಸಾಕು, ಹಗ್ಲನೂ ಆಗುತ್ತೆ, ಹಾಗೆ ಫ್ರೈ ಕೂಡ ಬೇಗ ಆಗುತ್ತೆ. ಎಣ್ಣೆ ಚೆನ್ನಾಗಿ ಕಾದಿರಬೇಕು ಹಪ್ಪಳ ಹಾಕುವಾಗ, ಇಲ್ಲಾಂದರೆ ಎಣ್ಣೆ ಕುಡಿತಾವೆ ಹಪ್ಪಳಗಳು. ಅದಕ್ಕೆ ಸ್ಟಾರ್ಟಿಂಗ್ ಒಂದು ಸಣ್ಣ ಪೀಸ್ ಹಾಕ್ಬಿಟ್ಟು ನಂತರ ಹಪ್ಪಳನ ಫ್ರೈ ಮಾಡ್ಕೊಳ್ಳಿ. ಹಪ್ಪಳ ಫ್ರೈ ಮಾಡೋದು ಗೊತ್ತಿಲ್ವಾ ಅಂತ ಅಂದ್ಕೊಳ್ಬೋದು. ನಾನು ಕೆಲವೊಂದು ಹೇಳೋದು, ಈಗ ನಮ್ಮ ಮಕ್ಕಳಿಗೆಲ್ಲ ಮಾಡಬೇಕು ಅಂದರೆ ಗೊತ್ತಾಗಲ್ಲ. ಆ ಥರ ಹೊಸಬ್ರು ಯಾರನ್ನ ಇದೆ ರಜಾ ಇದೆ ಅಂತ ಟ್ರೈ ಮಾಡ್ತೀವಿ ಅಂದರೂ ಕೂಡ ಈ ಟಿಪ್ಸ್ ಫಾಲೋ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ ಎಷ್ಟು ಹಗಲವಾಗಿದ್ದಾವೆ ಅಂತ ಹಪ್ಪಳಗಳು, ತುಂಬ ಚೆನ್ನಾಗಿರುತ್ತೆ. ಈ ಬೇಸಿಗೆನಲ್ಲಿ ಏನಾದ್ರು ತಿನ್ನಬೇಕು ಅನಿಸುತ್ತೆ ಅಥವಾ ಮಾಡೋದಕ್ಕೆ ಕಷ್ಟ ಆಗುತ್ತೆ ಏನೋ ಅಂತ ಅನ್ನೋದಾದರೆ ಈ ರೀತಿ ಒಂದ್ಸಲ ಹಪ್ಪಳನ ಮಾಡ್ಬೋದು. ಹಪ್ಪಳ ಮಾಡೋಕ್ಕೆ ಬೇಜಾರಾಗುತ್ತೆ ಅಂದರೆ ಯಾರನ್ನಾರು ಒಬ್ಬರನ್ನ ಶೇರಿಂಗ್ ತೊಗೊಳ್ಳಿ, ಅಂದರೆ ಮನೇಲಿದ್ದರೆ ಮನೆ ಜನಗಳನ್ನ ಉಪಯೋಗಿಸ್ಕೊಳ್ಳಿ. ಇಲ್ಲಾಂದ್ರೆ ಅಕ್ಕಪಕ್ಕ ಮನೆ ನೀವು ಒಂದು ದಿವಸ ಕರೀರಿ, ಅವರೊಂದು ದಿನ ಬರ್ತಾರೆ. ನಾವು ಹಂಗೆ ಮಾಡೋದು, ಒಬ್ಬರು ಮನೆಗೆ ಹೋಗಿ ಇನ್ನೊಬ್ರು ಹೆಲ್ಪ್ ಮಾಡ್ತೀವಿ, ಅವ್ರು ಇನ್ನೊಬ್ರು ಫ್ರೀ ಆಗಿದ್ದಾಗ ನಮ್ಮ ಮನೆಗೆ ಬಂದು ಹೆಲ್ಪ್ ಮಾಡ್ತಾರೆ. ಈ ರೀತಿ ಇಬ್ಬಿಬ್ರು ಸೇರಿ ಮಾಡ್ಕೊಳ್ಳೋದ್ರಿಂದ ಬೇಜಾರು ಆಗಲ್ಲ, ಹಾಗೆ ಮಾಡ್ಕೊಳ್ಳೋ ಕೆಲಸ ಕೂಡ ಶೇರಿಂಗ್ ಆಗೋದ್ರಿಂದ ಶ್ರಮ ಕೂಡ ಆಗಲ್ಲ. ನೋಡಿರಲ್ಲ ಎಷ್ಟು ಚೆನ್ನಾಗಿದೆ ಅಂತೇಳಿ. ಫ್ರೈ ಮಾಡಿದಾಗ ಎಷ್ಟು ದಪ್ಪ ಆಗುತ್ತೆ. ಹಾಗಾಗಿ ನಾನು ಪಾಪಡ್ ಖಾರ ಹಾಕ್ಕೊಳ್ಳಿ, ಆದಷ್ಟು ತುಂಬ ರುಚಿಯಾಗಿರುತ್ತೆ. ಪಾಪಡ್ ಖಾರ ಹಾಕುವಾಗ ಉಪ್ಪಿನ ಪ್ರಮಾಣನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಉಪ್ಪು ಜಾಸ್ತಿ ಆಗಬಾರ್ದು. ಉಪ್ಪು ಕಡಿಮೆ ಆದ್ರೂ ನೀವು ಫ್ರೈ ಮಾಡಬೇಕಾದ್ರೆ ಉಪ್ಪಿನ ಪುಡಿ, ಖಾರದ ಪುಡಿ ಅಥವಾ ಚಾಟ್ ಮಸಾಲ ಕೂಡ ಉದುರಿಸ್ಕೊಳ್ಬೋದು ಮೇಲ್ಗಡೆ. ನೋಡಿರಲ್ಲ, ಒಂದು ಅರ್ಧ kg ಅಥವಾ 1 kg ಆಲೂಗೆಡ್ಡೆ ಹಾಕ್ಕೊಂಡ್ರೆ ರುಚಿನೇ ಡಿಫ್ರೆಂಟ್ ಆಗೋಗುತ್ತೆ. ಸೇಮ್ ಮಸಾಲೆ ಜೊತೆಗೆ ಪಾಪಡ್ ಜೊತೆಗೆ ಅಕ್ಕಿ ಹಪ್ಪಳ ಮಾಡ್ತೀರ, ಅದ್ರ ಜೊತೆಗೆ ಸ್ವಲ್ಪ ಆಲೂಗೆಡ್ಡೆ ಮಿಕ್ಸ್ ಮಾಡಿ ನೋಡಿ, ಈ ಹಪ್ಪಳದ ರುಚಿ ಇನ್ನೂ ಬೇರೆ ಥರನೇ ಇರುತ್ತೆ. ತಿನ್ನಬೇಕು ಅಂತ ಅನಿಸುತ್ತೆ. ಆ ವರ್ಷ ಎಲ್ಲಿ ಬರುತ್ತೆ, 3 ತಿಂಗಳಿಗೆ ಖಾಲಿ ಆಗಿಬಿಡುತ್ತೆ. ಓಕೆ, ಬಾಯ್, ಥ್ಯಾಂಕ್ ಯು.